ನೆಟ್ವರ್ಕ್ ಬೇರೆ ಇಲ್ಲ ತಿರ್ತಾರೆ ನೋಡೋಣ ಕುಮಾರ ಕೈಯಾಗ ಪಡ್ದ ಅಜ್ಜಿ ಬಂದ್ರೆ ನಾವು ಬುಡ ಬದಲಲ್ಲ ಆ ಸೊನ್ನುಡಿ ಬೀಚ್ ಬಂದು ಈಗಲೇ ಯಾವಾಗ ನಾವು ಪತ್ತೆ ಒಂದು ಹೆಚ್ಚುನಾರು ಮಾತ್ರ ಸುಧಾರಿಸ್ಬೋದು ಈ ಗಾಡಿ ಮುಖ್ಯ ಮಾತ್ರ ಸುಧಾರಿಸಕ್ಕಾಗಲ್ಲ ಹೆಂಗ್ ಸುಧಾರಿಸೋದೇನಪ್ಪ ಕೊಟ್ಬಿಟ್ರೆ ಬನ್ನಿ ಬನ್ನಿ ಎದ್ದು ಬನ್ನಿ ಬನ್ನಿ ಬಾ ಬಾ ಕೊಟ್ಟಿದ್ದಕ್ಕೆ ಯಾರ ಬಸ್ಸಲ್ಲಿ ಬಿಸ್ಕೆಟ್ಟದಲ್ಲ ನಿಮ್ಗೆ ಹೊಗೆ ಹಾಕೋಣ ಅಂತ ಕುಮಾರ ಹಂಗೆ ಮಾಡಿ ಮಾಡಿ ಸುಮಾರು ಜನ ಹೊಗೆ ಹಾಕ್ತಾರೆ ಅಲ್ಲ ಹಾ ನಟ್ಟರಿಯ ನೆಟ್ಟ ಎಂತ ನಟ್ಟು ನಟ್ಟಲ್ಲಿ ನಾಯಕ ನಮ್ಮಿಲ್ಲ ಇಲ್ಲ ಅವರು ನಮ್ಗೆ ಇರ್ಬೇಕು ನಟ್ಟು ಅಲ್ಲ ಈ ನನ್ನ ಈಗ ಬೀದಿನ ಹೊರಟೋಗಿ ನಾವು ಮನೆ ಬಂದು ಬಿಡಿ ಇರಂಗಿಲ್ಲ ಯಾಕೆ ಒಂಚೂರು ಪ್ರೂಫ್ ತರಂಗಿಲ್ಲ ಮೆಸೇಜ್ ಕೊಟ್ಟು ಅಂತೇಳಿ ಮೆಸೇಜ್ ಆಗಿದೆ ಪ್ರೂಫ್ ರಾತ್ರಿ ಬರ್ತಿ ಪ್ರೂಫ್ ಕಳ್ಕೊತ ಪಾಪ ನೋಡ ಅಂತ ಹೇಳಿದ್ರೆ ಅತಿ ಹತ್ತಿರ ಕಡೆ ಯಾರು ಮೆಸೇಜ್ ಕೊಟ್ಟಿದ್ದು ಕಂಪ್ನಿ ಮೆಸೇಜ್ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳಿ ಹಂಗೆ ಹೇಳ್ದ ಮತ್ತೆ ಈ ಅಕ್ಕಪಕ್ಕ ಹಿಂಸಾಗ ಕೇಳಿಬಿಡ್ತಾವ ನಂದು ದುಡ್ಡು ಬಂದಿರ್ತಾನೆ ಇದು ಬಂದದ ಓ ಗೃಹಲಕ್ಷ್ಮಿ ದುಡ್ಡು ಅಕ್ಕಿ ದುಡ್ಡು ಹಂಗೆ ಕೇಳ್ದ ಕುಂಚು ನಂದು ದುಡ್ಡು ಪಾಸ್ಪೋರ್ಟ್ ಕೊಡು ನೋಡೋಣ ಲಟ್ಟರಿಯಾ ನೋಡೋಣ ಇದು ಯಾವ ನೋಡು ನೀನು ಅಂತೆ ನಾನು ಫಸ್ಟ್ ವಾಸನೆ ಒಂದೆ ಯಾಕೆ ಬಿಟ್ರೆ ಅದು ಯಾವ ಸರಿ ಅಂತ ನಮ್ಗೆ ಗೊತ್ತಿಲ್ಲ ನೋಡಿ ಒಂದು ನಿಮಿಷ ನೋಡು ಚೂತ್ ಇರ್ತದೆ ಒಂದು 5 ನಿಮಿಷ ತಗೊಳ್ಬೇಕು ಗೊತ್ತಾ ಪಾಸ್ಬುಕ್ ನಂಬರ್ ಹೊಡೆದೆ ಗೃಹಲಕ್ಷ್ಮಿ ದುಡ್ಡು 2000 ಬಂದಿದೆ ಆದ್ರೆ ನಿಮ್ಗೆ ರೇಷನ್ ಇದು ಕಾರ್ಡ್ ನಂಬರ್ ಇಲ್ಲ ಗೊತ್ತಿಲ್ಲಲ್ಲ ಹೌದಲ್ಲ ವಸಂತ ಹತ್ರ ಬಂದು ಹೋದ್ರೆ ಇದು ಆಧಾರ್ ಕಾರ್ಡ್ ಇದು ನೆನಪಾಗ ಪಾಸ್ಬುಕ್ ತಗೊಳ್ಳಿ ಹತ್ರ ಹೌದಾ ನಾನು ಬಿಟ್ಟು ಬಂದು ನಾನು ದೇವರಿಗೆ ಆಟ ಬರೀದ್ರು ಕರ್ಕೊಂಡು ಹೋದೆ ಹಲೋ ಹಲೋ ದೇವರಿಗೆ ಆಧಾರ್ ಕಾರ್ಡ್ ಫೋನ್ ನಂಬರ್ ಲಿಂಕ್ ಮಾಡ್ತಾರೆ ಅಂತ ಹೇಳಿ ಹೊತ್ತಿನ ಕರ್ಕೊಂಡು ಸುತ್ತ ಯಾರು ರಜಿತ ಹಾಗೆ ಹೋಯ್ತಾ ಆಮೇಲೆ ಓಟ ಬುದ್ಧಿ ಹಾಸ್ಬಿಟ್ಟ ಬುದ್ಧಿ ಹಾಸ್ಬಿಟ್ಟು ಬಿಲ್ಡಿಂಗ್ ನೋಡು ಹಾಸ್ಬಿಟ್ಟು ಬಿಲ್ಡಿಂಗ್ ನೋಡು ಅವೆಲ್ಲ ಮಾಡ್ಕೊಂತ ಗೊತ್ತಾಗಲ್ಲ ಯಾಕೆ ಏನೋ ಇರ್ಬೇಕು ಸಮಸ್ಯೆ ಇದೆ ಮತ್ತೆ ಅಲ್ಲಿ ಹೋಗಿ ಬೆಳಗ್ಗೆ ಮುಂಚೆ ಎತ್ಕೊಂಡು ಹೇಳಿದ್ರು ದೇವರಿಗೆ ಹೋಗಿ ನೋಡ್ತೀವಿ 50-60 ಜನ ನೀವು ಮಾಡ ಅದು ನಾನು ಸ್ವಲ್ಪ ಗೊತ್ತಿದ್ದೀನಿ ಹೌದಾ ಎಲ್ಲ ಹಾಸಿಗೆ ಬರಲಿಲ್ಲ ಓ ರಾತ್ರಿ ತಗೊಂಡಿದ್ರೆ ಎಲ್ಲ ಹಾಸಿಗೆ ಎಲ್ಲ ಎದ್ದು ಗಾಡಿದವಲ್ಲ ದುಡ್ಡು ಬರ್ತದೆ ನಮ್ದು 7 ಲಕ್ಷ ದುಡ್ಡು ಬರ್ತದೆ ಅಕ್ಕಿ ದುಡ್ಡು ಬರ್ತದೆ ಅಂತ ಹೇಳಿ ಮೊದಲಲ್ಲಿ ನೋಡ್ತೀನಿ ಒಂದು 10-12 ಜನ ರೊಟ್ಟಿ ಡ್ರೆಸ್ ಅಲ್ಲೇ ಬಂದ ರೊಟ್ಟಿ ರೊಟ್ಟಿ ಅವುಗಳು ಭಾರಿ ಗಲಾಟೆ ಮಾಡ್ತಿದ್ರು ನಮ್ಮ ಹೊಸಪಟ್ಟೆ ವಾಡ ಮಾಡ್ಕೊಂಡು ಆಧಾರ್ ಕಾರ್ಡ್ ಫೋನ್ ನಂಬರ್ ಲಿಂಕ್ ಮಾಡ್ಕೊಡಿ ಇಲ್ಲ ಕುಮಾರ್ ಬಂದು ತುಮಕಿ ಹೋದ್ರೆ ನಮ್ನ ಅಂತ ಕುಮಾರ್ ಕಡೆ ಭೇಟಿ ಆಗಂತೆ ಹೌದಾ ಇದಕ್ಕೆ ತುಮಕೂರಂತೆ ಅಲ್ಲಿ ಕತ್ತಿ ತಗೊಂಡು ತುಮಕೂರಂತ ಅವನ ಪಿಕಪ್ ಅದನ್ನೇ ತಗೊಂಡು ತುಮಕೂರಂತ ಹೌದಾ ಮತ್ತೆ ಅಲ್ಲ ಅತಿ ಹಿಂದಿನ ಕಾಲದಲ್ಲಿ ನೀ ಸ್ವಲ್ಪ ವಯಸ್ಸಲ್ಲಿ ಬಹಳ ಯಕ್ಷಗಾನ ಮಾಡ್ತೀನಿ ಅಂತಲ್ಲ ಅವಾಗಿನ ಆಟ ಅಂದ್ರೆ ಹಂಗೆ ಯಾರು ಬಿಡ್ತಾರಲ್ಲ ಯಾವಾಗಲೂ ಯಕ್ಷಗಾನ ನೋಡ್ತಾ ಇರೋದು ಯಾವಾಗ ನೋಡಿ ಯಕ್ಷಗಾನ ನಾನು ಹಂಗ ಯಾವ ಆಟದಲ್ಲೇ ಹೋಗಲ್ಲ ಯಕ್ಷಗಾನ ಅವ ಯಕ್ಷಗಾನ ಹಾಕಿ ನಾನು ಕೂತ್ ಬಿಡ್ತಿದ್ದ ನೀ ಅಂತ ಮಾಡಿದ್ರೆ ಗೊತ್ತಾಗ್ತದೆ ನಾನು ಒಂದು ಮನೆ ಮಾಡ್ಕೋತಿದ್ದ ಯಕ್ಷಗಾನ ನೋಡ್ತಾ ಇರುವಂತ ಕೂತರು ಆಮೇಲೆ ಒಂದು ನೋಡ್ತೀನಿ ಯಕ್ಷಗಾನ ನೋಡ್ತಾ ಇದ್ರು ಎಲ್ಲರಿಗೆ ಹಾಕ್ತಿರ್ತೀನಿ ಅಂತ ಹೇಳಿ ಕೊಯ್ಯಾಕಿ ಎಲ್ಲರಿಗೆ ಹೋಗ್ತಿದ್ದ ಕಣ ನಾನು ಎಲ್ಲರಿಗೆ ಹೊರಲಿಲ್ಲ ಇಲ್ಲದೆ ತಾನು ಅಂತ ಕೊಟ್ಟೆ ಹಂಗ್ ಮಾಡ್ದ ಹಾಗಾಗಿ ಯಕ್ಷಗಾನ ಬಾರಿ ನಂಗೆ ಹುಚ್ಚ ಅವಾಗಿಂದ ಹೌದಾ ಅಲ್ಲ ನಾವೊಂದು ಸಣ್ಣಕ್ಕಿದ್ದಾಗ ನೋಡೋದಾಗ್ಲಿ ನಿನ್ನಂತೆ ಯಕ್ಷಗಾನ ಈಗ ಕುಡಿಬೋದಾ ನೋಡ್ಬೋದಾ ಯಕ್ಷಗಾನ ನೋಡ್ಬೇಕಂತ ಎಂತ ಗೊತ್ತಾ ಅವಾಗಿರ್ತಾರ ಯಾಗುದೇ ಇಲ್ಲ ರಾತ್ರಿ ಸಂಜೆ ತಗೊಂಡ ತಕ್ಷಣ ಯಕ್ಷಗಾನ ಮಾಡಿ ಅಂತ ಬಹಳ
ಗ್ಯಾಸು ಹೋಯ್ತು ಒಂದ್ ಕಡೆಯಿಂದ. ಅವ್ನು ಯಾರೋ ಸುಮಾರು ಅಡಿಕೆ ಸಿಪ್ಪೆ ತಪ್ಪಿಕೊಂಡು ಯಾರೋ ಅವಾಗಿಂದ ಹಾಕೋದು. ಗ್ಲೌಸ್ ಅಂತ ಜಾರವಾಗಿದೆ, ಸರಿ ಮಾಡಲ್ಲ. ಆ ಸುರೇಶ ಮಾರಾಯ ಅವ್ನು ಹೋಟೆಲ್ ಅವೆಲ್ಲ ಅವ್ನಿಗೆ ಮಾಡ್ಕೊಂಡಿದ್ದ ನಡೀತಿತ್ತು. ಈಗೆಲ್ಲ ಅವ್ನ ಮನೆ ಹತ್ರ ಮಾಡ್ಕೊಂಡಂತೆ. ನಾನು ಒಂದು ಹೋಗಿ ಹಾಕಿ ಕೊಟ್ಟು ಬರೋದ್ರಿಗೆ ಕುಡಿದು ಸಣ್ಣ ಆಗಿದೆ. ಆ ಉಪ್ಪಲ್ಲಿ ಹೋಗ್ಬೇಕಾಗ್ತದ. ಹೌದು ಹೌದಾ? ಆಯ್ತಾಗಿ ಮಾಡ. ಅಲ್ಲ ಈ ಸಲ ಗಣಪತಿ ಫಂಕ್ಷನ್ ಕಲೆಕ್ಷನ್ಗೆಲ್ಲ ಕೊಟ್ಟಿಲ್ಲ ಇಲ್ಲ? ಈ ಸಲ ನಮ್ಮ ಸಾಪಾಡು ಹೇಗೆ ಯಾಕೆ ದುಡ್ಡು ಕೊಟ್ಟರೆ ಕೊಡು. ಹೌದಾ? ಅದೇಗೆ ಮೊದಲಿಗೆ ದುಡ್ಡು ಕೊಡೋ ತಕ್ಷಣ ಬರೀ ಅಡಿಕೆ ಮರ ಬರ್ತದೆ. ಕೆಲವರು 2 ಮನೆ ಇದೆ, 3 ಮನೆ ಇದೆ. ಕೊಡಲಿಲ್ಲ ಜನ ಮಾಡ್ತಾರೆ ಎಲ್ಲ ಒಳ್ಳೆ. ಹೌದಾ? ಹಂಗೆ ಹೇಳೋದು. ಆದ್ರೆ ಬರೋದಿಲ್ಲ ಹೋದ್ರೆ ಹೋಗಿ ನಮ್ದು ಜೊತೆಗೆ ದೇವರೆಲ್ಲರೂ ಒಳ್ಳೆ ಮಾಡ್ತಾರೆ ಅಂತ ಕೊಡ್ತಾರೆ. ಅದ್ರಲ್ಲಿ ನಮ್ಮ ರಮೇಶ್ ಹತ್ರ ಮಾತ್ರ ನೀವೆಲ್ಲರೂ ಹೋದ್ರೆ ನಾವು ಕಲೆಸ ಹೇಳುದು ನೋಡಿ ನಮ್ಮ ಪಾಪಡ ಬಂದ್ಬಿಟ್ಟು ಬೇಜಾ ಮಾಡ್ಕೊಂಡಿದ್ದಾನ. ಯಾಕೆ ಅವ್ರ ಹತ್ರ ಕಲೆಸರಿ ಹೋದ್ರೆ ನಮ್ಗೆ ಎಷ್ಟು ಕೊಟ್ಟು ಬಂದ್ಬಿಡೋಣ ಅಂತಂದ್ರೆ ಆತರ ರಮೇಶ್ ಓದ್ಕೊಂಡ್ರೆ ಅವನು ಫುಲ್ಲ ನಮ್ಮ ತೋಟನೇ ಇಷ್ಟು ಬರಲ್ಲ. ಅವ್ನು ಎಂತ ಹೋಗ್ಬಿಟ್ಟು ಅವನು ಮಲ್ನಾಡಿಗೆ ಜಾಸ್ತಿ ಹೆಸರಿರ್ತಾವ. ಗಣಪತಿ ಫಂಕ್ಷನ್ ಟೈಮಿಗೆ ಏನಾರು ಸಹಾಯನವ. ಹೌದಾ? ಈಗ ಅಂತದ ಒಂದು ಹುಡುಗರೆಲ್ಲ ಸೇರ್ಕೊಂಡು ಅಂತ ಹೆಸರಿಟ್ಕೊಂಡರು ಫುಲ್ಲ ಫುಲ್ಲ ಅಂತ. ಹಾಗಾದ್ರೆ ಸಾಬುಡ ಅಂತ ಅನ್ಕೊಂಡಿದ್ರು. ಹೌದಾ? ಅವ್ನು ಇವನೇ ನೀನ್ ಯಾರಾದ್ರೂ ಹೆಂಗ್ ಬಂದ್ರೆ ನೀನೀಗ ಇಲ್ಲಿಗೆ ಆಟೋದಲ್ಲಿ ಬಂದ್ಯಾ ಇಲ್ಲ ಮಣಿ ಇದು ಗಾಡಿ ಬಂದ್ಯಾ? ಯಾವ್ದು ಬಂದ ಈಗ? ಆಟೋದಲ್ಲಿ ಬಂದ್ಯಾ? ಈಗ ಮಣಿ ಗಾಡಿ ಹೋಗ್ತೀಯಾ ಆಟೋದಲ್ಲಿ ಹೋಗ್ತೀಯ? ಈಗ ಮಣಿ ಗಾಡಿ ಅವ್ನು ಬರೀ ವಿಶ್ವ ಹುಡುಗರು ಸಾಕ್ಸೋದೇ ಆಗ್ತದೆ. ಅವ ವಿಶ್ವ ತಾವು ಬಿಡ್ತಾನಲ್ಲ ಅವು ಇವತ್ತು ಹಿಂದಿ ಬರ್ಕೊಡಂಗ ಪೈಸಜಿ हमने मुझे होता नहीं ऐसे होता नहीं ಹುಡುಗರೆಲ್ಲರೂ ಅವನಿಗೆ ಬಸೀರಾ ಅಂತ ಕರೀತಾರೆ. ನಾ ಇದೇ ಬಸೀರಾ ಆಮೇಲೆ ನೋಡ್ತಂಗ ಇವು ಮತ್ತೆ ಅದರ ಒಂದು ಡೇಟಾ ಬಂದ್ಬಿಡೋಣಂತೆ. ಪಾಪಡ ಬಂದ್ಬಿಟ್ಟು ದಿನ ಮಾತಾಡೋದು ಹಿಂಗ ಹೇಳ್ತಾನೆ ಬಸೀರಾ ಅಂತ ಹೇಳಿ ಮತ್ತೆ ಹೇಳದಂತೆ. ಜಾಸ್ತಿ ಮಾತಾಡ ತಕ್ಷಣ ಅವೆಲ್ಲ ಮಾತಾಡಲ್ಲ. ಮೊನ್ನೆ ಇಲ್ಲಿ ಜ್ವರ ಬಂದು ಹೋಗ್ಬೇಕಾಗಿಲ್ಲ, ಈಗೆಲ್ಲ ಅರ್ಥ ಮಾತಾಡ್ಕೊಂಡು ಬಂದೆ. ಹೌದಾ? ಮತ್ತೆ ಸಮಾಚಾರ ಮತ್ತೆ ಅಂತಿಲ್ಲ ಹೋಗೋಣ. ಈಗ ಈ ನೆಟ್ವರ್ಕ್ ಇಲ್ಲ, ಸರಿ ಆಗ್ತಿಲ್ಲ. ನಾಳೆ ವೇಳೆ ಕೊಡ್ತೀನಿ. ಈಗ ನಮ್ಮಂತಂದ್ರೆ ಮೊನ್ನೆ ಹೀಗಾಗಿ ಹೊರಬಾರ ಶಿವಿಗೆ ಇರ್ತದ ಸೀರೆ ಕೊಡ್ತಿದ್ವಿ. ನಮ್ಮಲ್ಲಿ ಇಸ್ಕೊಂಡಿತ್ತು ನನಗೆ ಸೀರೆ ಮನೆ ಅಷ್ಟೇ ಮಕ್ಕಳಲ್ಲಿ ಕೊಟ್ಟಿದ್ರ ನನಗೆ ಸೀರೆ ತಗೊಂಡಿದ್ದ. ಅದು ಹಿಂಸೆಲ್ಲ ಹೋದರೆ ಬಸ್ಸಲ್ಲ ಅದೇ ಮಧ್ಯಾಹ್ನ ಹಾಕಿದ್ರಲ್ಲ ಅಂತ ಹೋದೆ. ಒಂದು ಜನಿ ಹಿಂಡು ಅಂದ್ರೆ ಮನೆಯ ಕೊಟ್ಟಿದ್ದು 300 ರೂಪಾಯಿ 400 ರೂಪಾಯಿ ಸೀರೆ. 300 ರೂಪಾಯಿ 400 ರೂಪಾಯಿ ಸೀರೆ ಚಂದ ಕಾಣಲಿ ಅಂತ ನಾನು 2,000 ರೂಪಾಯಿ ಸೀರೆ ಉಟ್ಕೋಗಿದೆ. ಆ ಜನ ಇಲ್ಲ ನಾವು ಉಳಿಸಿದ್ರೆ ಬಿಜೋದು ಓದ್ಬಿಟ್ಟು ಉಟ್ಕೊ ಬಂದಿಲ್ಲ. ಬಿಜೋದು ಯಾರು ಉಟ್ಕೊಂಡ ಗೊತ್ತಿಲ್ಲ. ಅವ್ರ ಬಗ್ಗೆ ಉಟ್ಕೊ ಬಂದಿರಿ. 300 ರೂಪಾಯಿ ಸೀರೆ ಉಟ್ಕೋದ್ಯಾ? ಮನೆ ಕೇಳಿದ ಯಾರು ಹೇಳಿದೆ ಎಂತ ಮಾಡುದು ನೀವು ಬೇಗಿತ್ತ ಉಳಿಸೋದು ಹೇಗೆ ಅಂತ ಹೇಳಿ. ಹೌದಾ? ಮುಂದೆ ಮಗ ಕೇಳಿದ ನಿಮ್ಮ ಮೊಮ್ಮಗ ಸತ್ತವ ಹೋಗ್ಲಿ ಬಿಡ. ಕತೆ ಗೊತ್ತಾ? ನೀ ಎಲ್ಲಾರು ರಾಷ್ಟ್ರೀಯ ಬಂದಲ್ಲಿ ಯಾರು ಊಟಿಗೆ ಬಂದ್ರೆ ಹೋಗೋ. ಈ ಕಡೆ ನಾಯಿ ಹೇಳಿದ್ ಮಾತ್ರ ನೀನು ಹೋಗ್ಬೇಡ. ನೀನೆಲ್ಲಾರು 7 ಗಂಟೆ ಮೇಲೆ ಕುರ್ಚಿ ಉಟ್ಕೊಂಡಿಲ್ಲಾರು ಹೋದ್ರೆ ಲೊಕೇಶನ್ ಮನೆ ಹೋಗೋದ್ರಿ ಬರೀ ಕಾಯ್ತಲೇ ಇರ್ತೇನೆ. ನಾಯಿ ಹಿಂಡು ಯಾರು ಬರಲಿ ಯಾರು ನಾಯಿ ಇವರ ಬಾಗಲೊಳಗೆ ಕೃಷ್ಣ ನಾಟ ಆಗ್ತಾರೆ. ಕೃಷ್ಣನ ಮನೆ ನಾಯಿ ಅದೇ, ಇಲ್ಲಿ ಕೇಶವರ ಮನೆ ನಾಯಿ ಅದೇ, ಅಲ್ಲಿ ಪುಟ್ಟದ ಮನೆ ನಾಯಿ ಅದೇ. ಎಷ್ಟು ನಾಯಿ ಬೇಕು ನಿಮಗೆ? ಯಾವ ನಾಯಿ ಬೇಕು? ಪುಟ್ಟದ ಮನೆ ನಾಯಿ ಮಾತ್ರ ನೀವು ಬೇಡ. ಮೊನ್ನೆ ಹಂಗೆ ಕರ್ಕೊಂಡು ಕ್ಲೀನ್ ಮಾಡ್ತೀವಿ ಬಂದಾರ ಅವ್ರಿಗೆ. ಅಲ್ಲ ಅದು ಆಧಾರ್ ಕಾರ್ಡ್ ಕೊಡು. ಇದು ಇತ್ತೀಚೆಗೆ ಬಾರಿ ನೋಡ್ತೀನಿ. ಅದಕ್ಕೆ ಲಿಂಕ್ ಆಗಿದೆ ಕರೆಕ್ಟಾಗಿ ನೋಡೋಣ. ಸುಮಾರು ಇಲ್ಲಿ ರಾಷ್ಟ್ರೀಯ ಸುಮಾರು ಹಣದೆಲ್ಲ ಸಮಸ್ಯೆ ಇದೆ. ಅದೇ ಸಮಸ್ಯೆ ಮಾಡಿದ್ಯಾ? ಎಲ್ಲ ಮಾಡಿವೆ.
ತಿರುಗ್ತಾ ಇದೆ ಚೂರು ಹೋಗಿ ಪ್ರಾರ್ಥನೆ ಮಾಡಿ ಬರೋಣ. ಯಾರಿಗೆ ಯಾರಿಗೆ ಕಲ್ಗುಡುಗೆ ಬಂದೊಳಗೆ ಯಾವ್ದಾದ್ರು ಘಟನೆ ಇಡ್ತೀವಿ ಅವೆಲ್ಲವೂ ಮಾಡಿ ಬರೋಣ. ಎಲ್ಲ ಹಂಗೆ ಮಾಡ್ತಿದ್ದಾನ ಎಲ್ಲ ಈಗೆಲ್ಲ ಸ್ವಲ್ಪ ಸಮಸ್ಯೆ ಇದೆ ಹಾಗೆ ಹೇಳ್ತಿದ್ದೀನಿ. ತೊಂದರೆ ಬರ್ತಾವ ಹೌದು ನಮ್ಮ ರಾತ್ರಿ ಬಿಟ್ಟು ಬರೀ ಹಣನೇ ಇರೋದು. ಹೌದು ಅವು ತೊಂದರೆ ಕೊಟ್ಟಷ್ಟು ಯಾವ ನೋಡಿ ಕೂತಾವ ಹೆಂಗೆ ಸ್ವಲ್ಪ ಹಣ ಅದಾವ ಹಣ ಭಾಳ ಅದಾವ. ಸ್ವಲ್ಪ ತೊಂದರೆ ಬರ್ತಾವ. ಯಾಕೆ ತೊಂದರೆ ಕೊಟ್ಟು ಈ ಸಲ ಗಣಪತಿ ಹೋಗ್ತಾರಂತೆ ಆ ಇವ್ರು ಸಂದೀಪನ ಅಧ್ಯಕ್ಷ ಮಾಡೋಣಂತೆ. ಮನುಷ್ಯ ಒಳ್ಳೆ ಮನುಷ್ಯ ಸ್ವಲ್ಪ ಹಿಂಸೆ. ಹೌದಾ ಹಗಲು ರಾತ್ರಿ ಮಲಗ್ ಬಿಡಲ್ಲ. ಅವನು ಫೋಟೋ ನೀನೆಲ್ಲರೂ ಸ್ಟೇಟಸ್ಗೋ ಎಂತಕ್ಕೋ ಆಗ್ತೇ ಪಾಪ ನೆನೆಸಿದ ಹಾಕ್ತೆ ಅಂದ್ರೆ ಈ ಸತ್ಯ ಅಂತಾನೆ ಮನೆಗೆ ಬರ್ತಾನೆ. ಎಂತಕ್ಕೆ ಎಂತ ಕಷ್ಟ ತೊಗಿಪಟ್ಟು ಅಂತ. ಹೌದಾ ಇನ್ನೊಂದು ಗೊತ್ತಾ ಈ ಸಲ ಗಣಪತಿ ಫಂಕ್ಷನ್ಗೂ 32 ವರ್ಷದ್ದು ಅವನಿಗೆ 32 ವರ್ಷ ಅಂತ ಅದಕ್ಕೆ ಅವ್ನು ಈ ಸಲ ಅಧ್ಯಕ್ಷರು ಮಾಡಿದ್ರು. ಮುಂದಿನ ವರ್ಷ ಬಂದ್ರೆ ಗ್ಯಾರಂಟಿ ಯಾರಿಗೂ ಇನ್ನೊಂದಂದ್ರೆ ಈ ಸಲ ನಾವೇ ಪಾಪಡೆಲ್ಲ ಸೇರ್ಕೊಂಡು ಎಂತ ಹೇಳಿದ್ರು ಗೊತ್ತಾ ಯಾರು ಗಣಪತಿ ಫಂಕ್ಷನಲ್ಲಿ ಅಧ್ಯಕ್ಷ ಆಗ್ತಾರ ಅವ್ರಿಗೆ ಮದುವೆ ಅಂತ ಹೇಳ್ಬೋದು ನಾನು ಆಗ್ತೀನಿ ಅಂತ ಅವನಿಗೆ ಇಟ್ಟಿದ್ದಂತೆ. ಹೌದಾ ಸ್ವಲ್ಪ ನಾಚಿಕೆ ಇತ್ತು. ಈಗ ನಾನು ಬೇಡ್ಕೊಂಡು ಹೋಗೋಣ ಚೂರು ಬೇಡ ನೋಡೋಣ ಸರಿ ಸರಿಯಾಗೋದು. ಯಾರಿಗೆ ಯಾವ ಪಂಚಳಿ ಬೇಡ ನೋಡೋಣ. ಪಂಚಳಿಗ ತಾನು ಪಂಚಳಿಗೆ ನನ್ನ ಆಧಾರ್ ಕಾರ್ಡ್ ಕೊಟ್ಟು ಫೋನ್ ನಂಬರ್ ಯೂಸ್ ಮಾಡ್ಕೊಳ್ಳೋ ಈ ಸಲ ಬೇಜಾರಿಕೆ ಮಾಡಿ ಚೆನ್ನಾಗಿ ಮಾಡ್ತೀನಿ. ಈ ಪೂರ್ತಿ ಗಾಡಿಗಲ್ಲ ಅವತ್ತು ಎಡೆ ಇಡ್ತೀನಿ ಕೋರ್ಟ್ ಮಾಡ್ಸಿದ್ದು ಒಂದು ಎಡೆ ಇಡ್ತೀನಿ ಬೇಕಾರೆ ಎಲ್ಲ ರೀತಿ ಚೆನ್ನಾಗಿ ಸರಿ ಆಟ. ಆಯ್ತು ಬಂದಂಗ ಬಂದೇ ಬಿಡ್ತಾರ ಇದು ದುಡ್ಡು ಬಂದ್ರೆ ಯಾವ್ದ ಈಗ ಅಕ್ಕಿ ದುಡ್ಡು ಬಂದಿದೆ ಮಹಾಲಕ್ಷ್ಮಿ ದುಡ್ಡು ಬಂದು 2 ಬಂದಿದೆ ಅದಕ್ಕೆ ತೀರ್ತು ಬಿಡು. ಈ ಸಲ ಮಾಲೆ ಗ್ಯಾರಂಟಿ ಗ್ಯಾರಂಟಿ ಒಳ್ಳೆ ತರ ಮಾಡ. ಆಯ್ತು ಆಯ್ತು ಮತ್ ನಂಗೆ ಬರೋ ಟೈಮ್ ಆಯ್ತು ಜನ ಎಲ್ಲ ಬರೋ ಟೈಮ್ ಆಯ್ತು. ಹೌದಾ ಲೇಟ್ ಆಗಿದ್ರೆ ಹೋಗಿದ್ರೆ ಹೋಗೋ ನಾಳೆ ತಗೊಳ್ತೀಯಾ ನಾಳೆ ತಗೊಳ್ತೀನಿ. ಹೋಗ್ತಾರೆ ಮೆಡಿಸನ್ ದುಡ್ಡು ನಮ್ಮ ಆಯ್ತು ನಾ ಕಳ್ಸ್ಕೊಡ್ತೀನಿ ಬಿಡು. ಕೊಟ್ಕೊಡ್ತೀಯಾ ಬರ್ಲಾಗ ಪಾಸ್ಬುಕ್ ಕೊಡ ನಿನ್ ಪಾಸ್ಬುಕ್ ಇಟ್ಕೊಂಡಲ್ಲ ಬರ್ಲಾಗ್ರೆ